ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ಇವತ್ತಿನ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ತಂದಿದ್ದೀನಿ. ಈ ಸಮ್ಮರಿಗಂತೂ ಮಾಡಿಸಿದಂತಹ ಬ್ರೇಕ್ಫಾಸ್ಟ್ ಇದು. ದೇಹಕ್ಕೆ ತಂಪು ಮತ್ತು ದೇಹಕ್ಕೆ ಶಕ್ತಿ ಕೂಡ ಕೊಡುತ್ತೆ. ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಟ್ಲಲ್ಲಿ ನಾವು 2 ಟೇಬಲ್ ಸ್ಪೂನು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಅದು ಗಂಟು ಇಲ್ದಿರೋ ಥರ ನಾವು ಕಲಿಸ್ಕೋಬೇಕಾಗತ್ತೆ. ಒಂದು ಸ್ವಲ್ಪನೂ ಗಂಟು ಇರಬಾರ್ದು. ನಿಧಾನಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು. ಗ್ಯಾಸ್ ಆನ್ ಮಾಡಿ ಒಂದು ಬಟ್ಲು ಇಟ್ಬಿಟ್ಟು ಅದಕ್ಕೆ ಈಗ ನಾವು 1 ಟೇಬಲ್ ಸ್ಪೂನ್ ರಾಗಿ ಹಿಟ್ಟಿಗೆ 1 ಗ್ಲಾಸ್ ನೀರಂತ ತೊಗೋಬೇಕು. ಅದು ಒಬ್ಬರಿಗೆ ಕರೆಕ್ಟಾಗಿ ಆಗುತ್ತೆ. ನಾನಿಲ್ಲಿ 2ರಿಂದ 2.5 ಸ್ಪೂನ್ ರಾಗಿ ಹಿಟ್ಟಿಗೆ ನಾನಿಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ತುಂಬ ತೆಳ್ಳು ಮಾಡ್ಕೋಬೇಡಿ. ಇದಕ್ಕೆ ನಾವು ಮಜ್ಜಿಗೆ ಮಿಕ್ಸ್ ಮಾಡೋದ್ರಿಂದ ನಾವು ಈಗಲೇ ತೆಳ್ಳು ಮಾಡಿಕೊಂಡ್ರೆ ಮಜ್ಜಿಗೆ ಹಾಕ್ಕೊಂಡಾಗ ತುಂಬ ನೀರು ಆಗಿಬಿಡುತ್ತೆ. ಹಾಗಾಗಿ 1 ಸ್ಪೂನ್ ರಾಗಿ ಹಿಟ್ಟಿಗೆ 1 ಗ್ಲಾಸ್ ನೀರು ಸಾಕಾಗುತ್ತೆ. ನೋಡಿ, ನೀರು ಹಾಕಿದ್ದೀನಿ. ಇವಾಗ ನೀರು ಕುದಿ ಬಬಲ್ ಸ್ಟಾರ್ಟ್ ಆದಮೇಲೆ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಫ್ರೆಂಡ್ಸ್, ಇದಕ್ಕೆ ಉಪ್ಪು ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ. ಮತ್ತು ಮಜ್ಜಿಗೆ ಏನಾದರೂ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಹಾಗಾಗಿ ಉಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಇದು ಬೇಸಿಗೆಗೆ ಮಾಡಿಸಿದಂತಹ ಬ್ರೇಕ್ಫಾಸ್ಟ್ ಆಗಿರುತ್ತೆ. ದೇಹಕ್ಕೆ ಕೂಡ ತಂಪಾಗಿರುತ್ತೆ. ನಮ್ಮನೇಲಿ ಪ್ರತಿದಿನ ಬೆಳಗ್ಗೆ ಮಾಡಲೇಬೇಕು. ಕಾಫಿ ಟೀ ಬದಲಾಗಿ ಇದನ್ನು ಕುಡಿಯೋದ್ರಿಂದ ನಮಗೆ ಬಾಡಿ ಕೂಲಾಗಿರುತ್ತೆ ಮತ್ತು ದೇಹಕ್ಕೆ ಶಕ್ತಿ ಇರುತ್ತೆ. ಈ ಸಮ್ಮರಲ್ಲಿ ನಮಗೆ ಮಸಾಲ ಐಟಮ್ಸ್ ತಿನ್ನೋಕ್ಕಾಗೋದಿಲ್ವಲ್ಲ ಫ್ರೆಂಡ್ಸ್, ಅಂಥ ಟೈಮಲ್ಲಿ ಇದು ಮಾಡ್ಕೊಂಡು ಕುಡಿದ್ಬಿಟ್ರೆ ಹೊಟ್ಟೆ ಕೂಡ ತುಂಬುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ. ಇದನ್ನು ಮಕ್ಕಳು, ಚಿಕ್ಕವರು, ದೊಡ್ಡವರು ಎಲ್ರಿಗೂ ಕೊಡ್ಬೋದು. ತುಂಬ ಹೆಲ್ತಿಯಾಗಿರುತ್ತೆ. ನೋಡಿ, ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದು 5 ನಿಮಿಷ ಹಾಗೆ ಕುದೀಲಿ. ಇದು ಅವಾಗವಾಗ ತಿರುಗಿಸ್ಕೋಬೇಕು, ಇಲ್ಲಾಂದರೆ ಉಪ್ಪಿಬಿಡುತ್ತೆ. ಉಪ್ಪದೇ ಇರೋ ಥರ ನೋಡಿಕೊಂಡು ಅವಾಗವಾಗ ನಾವು ತಿರುಗಿಸ್ಕೊತಾ ಇರಬೇಕು. ನೋಡಿ, ಈ ರೀತಿ ಅದು ಕುದ್ದು ಹಿಟ್ಟು ಗಟ್ಟಿಗೆ ಆಗ್ತಾ ಬರುತ್ತೆ. ಬೆಂದಷ್ಟು ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ಆವಾಗಲೇ ಕಲರ್ಗೂ ಇವಾಗಲೇ ಕಲರ್ಗೂ ಕಲರ್ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇದೆ. ಇವಾಗ ಇದು ಆಗ್ತಾ ಬರ್ತಾ ಇದೆ. ಇನ್ನೊಂದು ನಿಮಿಷ ಕುದಿಸ್ಕೊಳ್ಳೋಣ. ಒಂದು 10 ನಿಮಿಷ ಒಳಗಡೆ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ನೀವು ಬೆಳಗ್ಗೆ ಕುಡಿತೀರಂತಂದರೆ ನೈಟ್ ಮಾಡಿಟ್ಬಿಟ್ಟು ಬೆಳಗ್ಗೆ ಇದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಇಲ್ಲ ನಿಮಗೆ ಬೆಳಗ್ಗೆನೇ ಟೈಮ್ ಇರುತ್ತೆ ನನಗೆ ಅಂತಂದರೆ ನೀವು ಕುಡಿಯೋದಕ್ಕಿಂತ 1 ಅವರ್ ಮುಂಚೆ ನಾವು ಮಾಡಿಟ್ಟು ಕುಡಿಬೋದು. ನೋಡಿ, ಈಗ ಕರೆಕ್ಟಾಗಿ ಆಗಿದೆ. ಇದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ನೋಡಿ, ಇದು 1 ಅವರ್ ಬಿಟ್ಟಿದೆ ನಾನು. ತಣ್ಣಗಾದ್ಮೇಲೆ ನಮಗೆ ಈ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ಈಗ ನಾವು ಮಜ್ಜಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ 1 ಗ್ಲಾಸ್ ಅಷ್ಟು ಮಜ್ಜಿಗೆ ಹಾಕ್ತಾ ಇದ್ದೀನಿ. ಮೊಸರು ಹಾಕಬೇಡಿ ಫ್ರೆಂಡ್ಸ್. ಮೊಸರನ್ನ ಸ್ವಲ್ಪ ಕಡಿದ್ಬಿಟ್ಟು ಹಾಕಿ. ಮೊಸರು ಹಾಕಿದ್ರೆ ಅದು ಕೆನೆ ಥರ ಇರುತ್ತಲ್ಲ, ಅಷ್ಟು ಚೆನ್ನಾಗಿರೋದಿಲ್ಲ. ಮೊಸರನ್ನ ಕಡಿದ್ಬಿಟ್ಟು ಮಜ್ಜಿಗೆ ಮಾಡಿ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ರಾಗಿದು ಮತ್ತು ಮಜ್ಜಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀವು ಬೇಕು ಅಂದರೆ ಹಾಗೇನೂ ಕುಡಿಬೋದು, ಇಲ್ಲಾಂದರೆ ಈರುಳ್ಳಿ, ಕೊತ್ತಂಬರಿ ಹಾಕ್ಬಿಟ್ಟು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಮ್ಮರ್ಗೆ ಬೆಸ್ಟ್ ಫುಡ್ ಇದು. ರಾಗಿ ತುಂಬ ದೇಹಕ್ಕೆ ಒಳ್ಳೆಯದು. ಒಂದು ದಿನದಲ್ಲಿ ನಮಗೆ 1 ಹೊತ್ತಾದರೂ ರಾಗಿ ನಾವು ತಿನ್ನಲೇಬೇಕು ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ನಮಗೆ ಟೈಮ್ ಇಲ್ಲ ಅಂದಾಗ ಆರಾಮ್ಸೆ ಮಾಡ್ಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಕಡಿಮೆ ಸಮಯದಲ್ಲಿ ಬೇಗ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.